ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ ದೇಹಸ್ಯ ಸೌಷ್ಠಭಂ ಸ್ವಾಸ್ಥ್ಯಂ ಸ್ಥಿತಿಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿಲಗ್ನತಾತ್. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ದಿನಾಂಕ 1/8/2021 7/8/2021 ತನಕದ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ಒಂದು ಹಂತದಲ್ಲಿ ಗೊಂದಲಕ್ಕೆ ಒಳಗಾಗಬಹುದಾದಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ಅರ್ಥಾತ್ ಯಾವ ನಿರ್ಣಯವನ್ನ ಯಾವ ರೀತಿಯಲ್ಲಿ ತೆಗೆದುಕೊಳ್ಳಬೇಕು ಹೇಳುವಂತಹ ಗೊಂದಲಗಳು, ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಹುದು. ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಸಮಯೋಚಿತವಾಗಿ ನಿಮ್ಮ ಬಳಿಗೆ ಸಂಪತ್ತು ಬಂದು ಸೇರದೇ ಇರಬಹುದಾದಂತಹ ಪ್ರಸಂಗದ ಯೋಗ ಫಲಗಳು ಕೂಡ ಕಂಡುಬರ್ತಾ ಇದೆ. ಜೊತೆಯಲ್ಲಿ ಧನ ನಿರ್ಗಮನ ಯೋಗ, ಅರ್ಥಾತ್ ವಿದೌಟ್ ರೀಸನ್ ಹಣ ವ್ಯಯ ಆಗಬಹುದಾದಂತಹ ಯೋಗ ಫಲಗಳು, ಅಥವಾ ರೀಸನ್ ಇದ್ರೂ ಕೂಡ ಅದು ಸಮಯೋಚಿತವಾದಂತಹ ರೀಸನ್ ಆಗಿರುವುದಿಲ್ಲ, ಆ ರೀತಿಯಲ್ಲಿ ವ್ಯಯ ಆಗುತ್ತೆ ಹೇಳುವಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ಸೌಖ್ಯ, ಮಕ್ಕಳಿಂದ ಸಂತೋಷದ ಫಲಗಳು, ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಫಲಗಳು, ರಕ್ತದೊತ್ತಡದಂತಹ ಆರೋಗ್ಯದ ಅವ್ಯವಸ್ಥೆಯ ಸ್ಥಿತಿಯ ಫಲಗಳು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಸುಬ್ರಹ್ಮಣ್ಯ ಆಲಯದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ನೈವೇದ್ಯ ಸೇವೆಯನ್ನು ಕೊಡುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ಉದ್ಯಮ, ಆರ್ಥಿಕತೆ, ಉದ್ಯೋಗ ಈ ಮೂರೂ ಕ್ಷೇತ್ರದಲ್ಲಿ ಉತ್ತಮ ಸ್ಥಿತಿಯ ಫಲಗಳುಂಟು. ಆತುರದ ನಿರ್ಣಯಗಳನ್ನು ಬಹುತೇಕ ಮಾಡ್ತಾ ಇರ್ತೀರಿ. ಕೌಟುಂಬಿಕ ವಿಷಯಗಳಿಂದಾಗಿ ಮನಸ್ಸಿಗೆ ನೋವಾಗುವಂತಹ ಪರಿಸ್ಥಿತಿಯ ಫಲಗಳು ಕಂಡುಬರ್ತಾ ಇದೆ. ಕಲೆ ಕ್ರೀಡೆಯ ಕ್ಷೇತ್ರದಲ್ಲಿಯೂ ಕೂಡ ಪುರಸ್ಕಾರಾದಿಗಳು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡುಬರುತ್ತಾ ಇದೆ. ಶ್ವಾಸಕೋಶ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಭೀತಿಯ ಫಲಗಳು, ಕಾನೂನಾತ್ಮಕವಾದಂತಹ ಭೀತಿಯ ಫಲಗಳು ಕೂಡ ಕಂಡುಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಅಷ್ಟಕ್ಕಷ್ಟೇ ಸ್ಥಿತಿ ಇರುತ್ತದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಕಂಡುಬರ್ತಾ ಇದೆ. ಸೊ ತಾವುಗಳು ದುರ್ಗೆಗೆ ಸಂಬಂಧಪಟ್ಟಂತಹ ಸನ್ನಿಧಾನಕ್ಕೆ ಹೋಗುವಂತಹದ್ದು, ಅಲಂಕಾರಾದಿ ಸೇವೆಗಳನ್ನು, ನೈವೇದ್ಯಾದಿ ಸೇವೆಗಳನ್ನು ಕೊಡುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ದಿನೇ ದಿನೇ ಧನಾತ್ಮಕವಾದಂತಹ ಪ್ರಗತಿಯ ಸ್ಥಿತಿಯ ಫಲ ಹೇಳುವಂತಹದ್ದು ಕಂಡುಬರ್ತಾ ಇದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗದ ಫಲಗಳು, ಜೊತೆಯಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟಂಥ ದೈಹಿಕವಾದಂತಹ ಅನಾರೋಗ್ಯದ ಬಾಧೆ, ಸಾರ್ವಜನಿಕ ಬದುಕಿನಲ್ಲಿ ಸಮಾಧಾನ ಇಲ್ಲದೇ ಇರುವಂತಹದ್ದು, ಜೊತೆಯಲ್ಲಿ ಹಿನ್ನಡೆಯ ಫಲಗಳು, ಕಾನೂನಿನ ಸಮಸ್ಯೆಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ವಿಷ್ಣುವಿನ ಆಲಯದಲ್ಲಿ ಅಲಂಕಾರಾದಿ ಸೇವೆಯನ್ನು, ಜೊತೆಯಲ್ಲಿ ಅಭಿಷೇಕಾದಿ ಸೇವೆಯನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಒಂದು ಹಂತದಲ್ಲಿ ಚಿಂತನೆಯನ್ನು ಮಾಡುವುದಿದ್ರೆ ಸಮಾಧಾನಕರವಾದಂತಹ ಸ್ಥಿತಿ ಹೇಳುವಂತಹದ್ದು, ವೃತ್ತಿಯಲ್ಲಿ, ದೈಹಿಕ ಆರೋಗ್ಯದಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯ ವಿಷಯದಲ್ಲಿ ಒಂದು ಹಂತದ ಸಮಾಧಾನಕರವಾದಂತಹ ಪರಿಸ್ಥಿತಿಯ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ವಿದ್ಯಾರ್ಥಿಗಳಿಗೆ ನಿರೀಕ್ಷೆಯ ಫಲಪ್ರಾಪ್ತಿ, ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು, ಅತಿಯಾದಂತಹ ಕೋಪೋದ್ರಿಕ್ತ ಮನಸ್ಥಿತಿ ಹೇಳುವಂತಹದ್ದು, ನಿಮ್ಮಲ್ಲಿ ಉಲ್ಬಣ ಆಗುತ್ತಾ ಇರುವಂತಹ ಪರಿಸ್ಥಿತಿಯ ಫಲಗಳು, ಕಾನೂನಿನ ಭೀತಿ ಹೇಳುವಂತಹ ಫಲಗಳು ಕೂಡ ಕಂಡುಬರ್ತಾ ಇದೆ. ಸೊ ತಾವುಗಳು ಶಿವನ ಆಲಯದಲ್ಲಿ ರುದ್ರಾಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ, ಹೊಸತರದ ಉದ್ಯಮ ಚಿಂತನೆಗಳು, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಒಂದು ಹಂತದ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತವಾಗಲೂ ಸಾಧ್ಯ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು ಖಂಡಿತ ಕಂಡುಬರ್ತಾ ಇದೆ. ಜೊತೆಯಲ್ಲಿ
ಹೃದಯ ಸಂಬಂಧವಾದಂತಹ ಅನಾರೋಗ್ಯದ ಬಾಧೆ ಮತ್ತು ಕಾನೂನಾತ್ಮಕವಾದಂತಹ ಭೀತಿಯ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಮತ್ತು ಅಡ್ಮಿನಿಸ್ಟ್ರೇಷನ್ ಲೆವೆಲ್ನಲ್ಲಿರುವಂಥವರು, ಅರ್ಥಾತ್ ಆಡಳಿತಾತ್ಮಕವಾದಂತಹ ಸ್ಥಿತಿಯಲ್ಲಿರುವಂಥವರು ಅತ್ಯಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಮನಸ್ಥಿತಿ ಹೇಳುವಂತಹದ್ದು ನಿಮ್ಮಲ್ಲಿ ಉಲ್ಬಣಿಸುವಂತಹ ಪರಿಸ್ಥಿತಿಯ ಫಲಗಳು ಕಂಡು ಬರ್ತಾ ಇದೆ. ಸೊ ತಾವುಗಳು ಶಿವನ ಆಲಯಕ್ಕೆ ಹೋಗಿ ರುದ್ರಾಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲದ ನಿರೀಕ್ಷೆಯನ್ನು ಮಾಡಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಯಲ್ಲಿ, ಉದ್ಯಮದಲ್ಲಿ, ಆರ್ಥಿಕತೆಯಲ್ಲಿ ಬಹುತೇಕ ಹಂತವಾದಂತಹ ಪ್ರಗತಿಯ ಫಲ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು, ವಿದ್ಯಾರ್ಥಿಗಳಿಗೂ ಕೂಡ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಫಲಗಳು, ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ಭೀತಿಯ ಫಲಗಳು, ಸಾರ್ವಜನಿಕ ಬದುಕಿನಲ್ಲಿ ಒಂದು ಹಂತದಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಹಿನ್ನಡೆಯ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂತಹದ್ದು ಗಮನಕ್ಕೆ ಬರ್ತಾ ಇದೆ, ಕಂಡು ಬರ್ತಾ ಇದೆ. ಸೊ ತಾವುಗಳು ವಿಷ್ಣುವಿನ ಆಲಯಕ್ಕೆ ಹೋಗಿ ಅಲಂಕಾರಾದಿ ನೈವೇದ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಯವರಿಗೆ ಸಾರ್ವಜನಿಕ ಬದುಕಿನಲ್ಲಿ ಹಿನ್ನಡೆಯ ಫಲ, ಹೃದಯ ಸಂಬಂಧವಾದಂತಹ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ಭೀತಿಯ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರಲಿಕ್ಕಿದೆ. ದಾಂಪತ್ಯ ಜೀವನದಲ್ಲಿ ತೃಪ್ತಿದಾಯಕವಾದಂತಹ ಸ್ಥಿತಿ ಇರ್ತದೆ. ಮಕ್ಕಳಿಂದಲೂ ಕೂಡ ಹಾಗೆ ಸಂತೋಷದಾಯಕವಾದಂತಹ ಸ್ಥಿತಿಯ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಹಾಗೆ ನಿರೀಕ್ಷೆಯ ಫಲಪ್ರಾಪ್ತಿಯ ಯೋಗ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ವೃತ್ತಿ, ಉದ್ಯಮ, ಆರ್ಥಿಕತೆ ಇದು ಮೂರೂ ಕೂಡ ನಿಮಗೆ ಫೇವರೇಬಲ್ ಆಗಿ ಧನಾತ್ಮಕವಾದಂತಹ ಫಲವನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇದೆ. ಮಂಗಳ ಕಾರ್ಯಾದಿಗಳ ಯತ್ನ ಜೊತೆಯಲ್ಲಿ ಹೊಸ ಥರದ ಉದ್ಯಮ ಚಿಂತನೆ ಇದಕ್ಕೂ ಕೂಡ ಪೂರಕವಾದಂತಹ ಫಲಪ್ರಾಪ್ತಿಯ ಯೋಗ ಹೇಳುವಂತಹದ್ದುಂಟು. ಸೊ ತಾವುಗಳು ಕೂಡ ಹಾಗೆ ದುರ್ಗಾಲಯಕ್ಕೆ ಹೋಗುವಂತಹದ್ದು, ನೈವೇದ್ಯ ಮತ್ತು ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಸೇವೆಯನ್ನು ಮಾಡಿಸುವಂತಹದ್ದು, ಇದರಿಂದ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಆತುರದ ನಿರ್ಣಯಗಳಿಂದಾಗಿ ಬಹುತೇಕ ಕರ್ಮಗಳು ಹಿನ್ನಡೆಯನ್ನು ಕಾಣುವಂತಹ ಯೋಗ ಫಲ ಹೇಳುವಂತಹದ್ದು ಕಂಡು ಬರ್ತಾ ಇದೆ. ಜೊತೆಯಲ್ಲಿ ದಾಂಪತ್ಯ ಜೀವನದ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು, ಕರ್ಮಕ್ಷೇತ್ರ, ಉದ್ಯಮ ಕ್ಷೇತ್ರ, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ನಮಗೆಷ್ಟು ಬೇಕು, ಏನು ಬೇಕು ಅದು ಪ್ರಾಪ್ತವಾಗುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಕೌಟುಂಬಿಕ ವಿಷಯದಿಂದಾಗಿ ಬಹುತೇಕ ಹಿನ್ನಡೆ ಸಾಧ್ಯತೆ ಮತ್ತು ಮನಸ್ಸಿಗೆ ನೋವಾಗುವಂತಹ ಪ್ರಸಂಗಗಳು ಏರ್ಪಡಬಹುದಾದಂತಹ ಸಂಭವನೀಯ ಫಲಗಳು ಕಂಡು ಬರ್ತಾ ಇದ್ದಾವೆ. ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂತಹದ್ದು, ಸಾರ್ವಜನಿಕ ಬದುಕಿನಲ್ಲಿ ಪೂರ್ಣ ವಿರಾಮವನ್ನು ಕಾಣಬೇಕಾದಂತಹ ಪರಿಸ್ಥಿತಿಯ ತನಕವೂ ಕೂಡ ಗಮಿಸುವಂತಹ ಸಾಧ್ಯತೆಯ ಫಲಗಳು ಕಂಡು ಬರ್ತಾ ಇದೆ. ರಕ್ತದೊತ್ತಡದಂತಹ ಆರೋಗ್ಯದ ಭೀತಿಯ ಫಲವು ಕೂಡ ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗುವಂತಹದ್ದು, ಅಲಂಕಾರ, ನೈವೇದ್ಯ, ಅಭಿಷೇಕ ಈ ಮೂರಕ್ಕೂ ಸಂಬಂಧಪಟ್ಟಂತಹ ಸೇವಾದಿಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ವೈರಾಗ್ಯದ ಮನಸ್ಥಿತಿ ಹೇಳುವಂತಹದ್ದು ನಿಮ್ಮಲ್ಲಿ ಇರ್ತದೆ. ವೃತ್ತಿ, ಉದ್ಯಮ, ಆರ್ಥಿಕತೆ ಈ ಮೂರೂ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾಧಾನದ ಫಲಪ್ರಾಪ್ತಿ ಖಂಡಿತ ಸಾಧ್ಯ ಆಗುತ್ತದೆ. ಸಮಯೋಚಿತವಾಗಿ ನಿಮ್ಮ ಸಂಪತ್ತು ನಿಮ್ಮನ್ನು ಬಂದು ಸೇರದೇ ಇರುವಂತಹ ಪರಿಸ್ಥಿತಿಯ ಫಲವನ್ನು ಕೂಡ ತಾವು ಎದುರಿಸಬೇಕಾದಂಥ ಅನಿವಾರ್ಯತೆ ಕಂಡುಬರುತ್ತಾ ಉಂಟು. ಇನ್ನು ನರಗಳಿಗೆ ಸಂಬಂಧಪಟ್ಟ ಹಾಗೆ, ತಲೆಗೆ, ಶಿರಸ್ಸಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ತೊಂದರೆ, ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ವಾತಾವರಣದಂತಹ ಫಲಗಳು, ವಿದ್ಯಾರ್ಥಿಗಳಿಗೆ ಶ್ರಮಕ್ಕೆ ತಕ್ಕಂತಹ ಫಲಪ್ರಾಪ್ತಿ ಆಗದೇ ಇರುವಂತಹ ಯೋಗ ಫಲಗಳು, ಗುರುಗಳ ಸನ್ನಿಧಾನದಲ್ಲಿ ಕೈಯಲ್ಲಿ ಏನು ಸಾಧ್ಯವೋ ಅಂತಹ ಸೇವೆ, ಅರ್ಥಾತ್ ಹೆಜ್ಜೆಯ ನಮಸ್ಕಾರಗಳಾಗಿರಬಹುದು, ಪ್ರದಕ್ಷಿಣೆಯ ನಮಸ್ಕಾರಗಳಾಗಿರಬಹುದು, ಮತ್ತು ಅಭಿಷೇಕಾದಿಗಳು, ಅಲಂಕಾರಾದಿ ಸೇವೆಗಳಾಗಿರಬಹುದು, ಯಾವುದನ್ನಾದರೂ ಮಾಡಿ ಇದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ ಒಂದು ರೀತಿಯಲ್ಲಿ ಕಾರ್ಯಭಂಗ, ಕಾರ್ಯ ವಿಳಂಬ ಇತ್ಯಾದಿ ಫಲಗಳು ಹೇಳುವಂತಹದ್ದು ನಿಮಗೆ ಸರ್ವೇ ಸಾಮಾನ್ಯ ಅಂತಹ ಫಲಗಳೇ ಮತ್ತೆ ನಿಮ್ಮ ಎದುರಾಗುವಂತಹ ಸಂಭವ ಉಂಟು. ವೃತ್ತಿ, ಉದ್ಯಮ, ಆರ್ಥಿಕತೆ ಎಲ್ಲ ವಿಷಯದಲ್ಲಿಯೂ ಕೂಡ ಹಾಗೆ
ನಿಧಾನಗತಿಯಲ್ಲಿ ಪ್ರಗತಿಯ ಸ್ಥಿತಿಯನ್ನು ಕಾಣಬಹುದಾದಂತಹ ಫಲಗಳು ಗೋಚರವಾಗುತ್ತಾ ಇದ್ದಾವೆ. ದಾಂಪತ್ಯ ಜೀವನದಲ್ಲಿ ಸೌಖ್ಯ ಫಲಗಳು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು. ಆರ್ಥಿಕ ಲೇವಾದೇವಿಯನ್ನು ಮಾಡುವಾಗ ಜಾಗರೂಕತೆಯನ್ನು ವಹಿಸಿ ಮಧ್ಯವರ್ತಿಯ ಸ್ಥಾನವನ್ನು ತುಂಬುವಂತಹ ಕೆಲಸವನ್ನು ಮಾಡಬೇಡಿ. ಅಗ್ನಿಭಯ, ಜಲಭಯಾದಿ ಭಯ ಲಕ್ಷಣದ ಫಲಗಳು ಕೂಡ ಗೋಚರವಾಗುತ್ತಾ ಇದ್ದಾವೆ. ಏಕಾಗ್ರತೆಯ ತೊಂದರೆ ಆಗುವಂತಹದ್ದು ಅಂತಹ ಸ್ಥಿತಿಯು ಕೂಡ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯನ ಆಲಯದಲ್ಲಿ ಅಲಂಕಾರಾದಿ ಸೇವೆಗಳು, ನೈವೇದ್ಯಾದಿ ಸೇವೆಗಳು, ಅಭಿಷೇಕಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ, ಉದ್ಯಮ, ಆರ್ಥಿಕತೆ, ಬದುಕಿಗೆ ಏನು ಬೇಕು ಅದು ದಕ್ಕಬಹುದಾದಂತಹ ಸ್ಥಿತಿಗೆ ಬರಬಹುದೇ ಹೊರತು ಅದಕ್ಕಿಂತ ಜಾಸ್ತಿಯ ನಿರೀಕ್ಷೆ ಖಂಡಿತ ಅಸಾಧ್ಯವಾದದ್ದು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ವಾತಾವರಣದಂತಹ ಫಲಗಳು ಕಂಡು ಬರ್ತಾ ಇದ್ದಾವೆ. ಜೊತೆಯಲ್ಲಿ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಅನಾರೋಗ್ಯದ ಬಾಧೆ ಹೇಳುವಂತಹದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಮತ್ತೆ ಸಾರ್ವಜನಿಕ ಬದುಕಿನಲ್ಲಿ ಹೆಚ್ಚು ನಿಮ್ಮನ್ನು ನೀವು ತೊಡಗಿಸಿಕೊಳ್ಳದೆ ತೆರೆಯ ಹಿಂದೆ ಇದ್ದು ವ್ಯವಹರಿಸುವಂತಹದ್ದು ಬಹಳಷ್ಟು ಉತ್ತಮ ಮತ್ತೆ ಅಗತ್ಯ ಕೂಡ ಅಂತ ಕಂಡು ಬರ್ತಾ ಇದೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯನ ಸನ್ನಿಧಾನದಲ್ಲಿ ಅಭಿಷೇಕ, ಅಲಂಕಾರ, ನೈವೇದ್ಯಾದಿ ಸೇವೆಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ಒಂದು ಹಂತದಲ್ಲಿ ಏನು ಮನಸ್ಸಿಗೆ ಸಮಾಧಾನಕರವಾದಂತಹ ಸ್ಥಿತಿಯ ಫಲಗಳು ಕಂಡು ಬರ್ತಾ ಇದೆ. ವೃತ್ತಿ, ಉದ್ಯಮ, ಆರ್ಥಿಕತೆ, ಬದುಕಿಗೇನು ಬೇಕೋ ಅದು ಪ್ರಾಪ್ತವಾಗುತ್ತದೆ. ನರಕ್ಕೆ ಸಂಬಂಧಪಟ್ಟ ಹಾಗೆ, ದೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಬಾಧೆ ಹೇಳುವಂತಹದ್ದು ಕೂಡ ನೀವು ಅನುಭವಿಸಬೇಕಾದಂಥ ಅನಿವಾರ್ಯತೆ ಇದೆ. ಹೊಸ ಥರದ ಚಿಂತನೆಗೆ ಅವಕಾಶ ಇಲ್ಲ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಪೂರಕ ಫಲ ಇರುವುದಿಲ್ಲ. ಕಲೆ, ಕ್ರೀಡೆ, ಕೃಷಿ, ಹೈನುಗಾರಿಕೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೂ ಕೂಡ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂತಹದ್ದು ಉಂಟು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷದ ವಾತಾವರಣ ಹೇಳುವಂತಹದ್ದುಂಟು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಫಲಗಳನ್ನು ಕಾಣಬೇಕಾದಂತಹ ಪರಿಸ್ಥಿತಿಯ ಫಲಗಳು ಕೂಡ ಕಂಡು ಬರ್ತಾ ಇದೆ. ತಾವುಗಳು ಕೂಡ ಹಾಗೆ ಗುರುಗಳ ಸನ್ನಿಧಾನದಲ್ಲಿ ಯಥಾಶಕ್ತಿಯಾದಂತಹ ಸೇವಾದಿಗಳನ್ನು ಅರ್ಪಿಸುವುದರಿಂದ ಬಹುತೇಕ ಧನಾತ್ಮಕ ಫಲ ಹೇಳುವಂತಹದ್ದು ಅನುಭವಕ್ಕೆ ಬರ್ತದೆ. ಇದು ಈ ವಾರದ ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಚಿಂತನೆಯ ಫಲಗಳಾಗಿದ್ದಾವೆ. ಈ ಫಲಗಳು ನಮ್ಮ ಸಾರ್ಥಕತೆಗೆ ಮತ್ತು ಗುರಿಯನ್ನು ತಲುಪುವಲ್ಲಿ ಪೂರಕವಾಗಿರಲಿ ಎನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.